ದೊಡಪ್ಪ, ದೊಡಮ್ಮ, ದೊಡಪ್ಪ. ಏನೇ? ಹಾ, ಯಾಕೆ ನಮ್ಮನೆ ಬಾಕ್ಲಕ್ಕೆ ಬಂದಿದೀಯ ನೀನು? ದೊಡಮ್ಮ, ಸಿಟ್ಟಾಗ್ಬಿಟ್ರಿ ದೊಡಮ್ಮ. ನನಗಂತೂ ತುಂಬಾ ಬೇಜಾರಾಗೈತೆ. ಏನಪ್ಪ ನನ್ನ ಜೀವನ ಹಿಂಗಾಯ್ತು ಅಂತ ಹೇಳಿ ತುಂಬ ಬೇಜಾರಾಗೈತೆ. ಹೋಗಿ ನಾನು ಎಲ್ಲ ಹಿಂಗೆ ಅವಾಂತರ ಮಾಡ್ಕೊಂಡಿದ್ದಕ್ಕೆ ನನಗಂತೂ ತುಂಬ ಬೇಜಾರಾಗ್ತೈತೆ ದೊಡಮ್ಮ. ಇವಾಗ ನೀವೇ ಕಾಪಾಡಬೇಕು ನಮ್ಮನ್ನು. ನಮ್ಮಮ್ಮನ್ನು ನೀವೇ ಕಾಪಾಡಬೇಕು ದೊಡಮ್ಮ. ಇವಳ್ಯಾಕೆ ಇವಳು ನಮ್ಮನೆ ಬಾಕ್ಲಕ್ಕೆ ಬಂದವಳೆ? ಹೇಯ್, ನಮ್ಮನೆ ಬಾಕ್ಲಕ್ಕೆ ಯಾಕೆ ಬಂದಿದ್ಯಾ? ನಮ್ಮನೆ ಅಂಗಳ ತೊಳಿಬೇಡ, ನಿನ್ನ ನಾಸಿಕ್ ನಿಂತ್ಕೊಂಡು ಮಾತಾಡು. ಅಯ್ಯೋ ಸುಗುಣಕ್ಕ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನಾನು ಮಾಡಿರೋದು ತಪ್ಪಾಯಿತು. ಏನು ಮಾಡಲಿ, ಯಾರೂ ಆಗಲ್ಲ, ಯಾರೂ ನೋಡ್ಕೊಳ್ಳಲ್ಲ. ನಾನು ನಮ್ಮಮ್ಮ ತುಂಬ ಇವಾಗ ಕಷ್ಟದಲ್ಲಿದ್ದೀವಿ. ಆ ರಾಜಮ್ಮನು ನಮ್ಮನ್ನ ಹೊರಗಡೆ ದಬ್ಬಿಟ್ಲು. ನೀನು ಮಾಡಿರೋ ಅಲ್ಕ ಕೆಲಸಕ್ಕೆ ಯಾರು ಇಟ್ಕೊಂಬಲ್ಲ ಕಣೆ. ತಪ್ಪು ಮಾಡಬೇಕಾದ್ರೆ ಅರಿವಿರಬೇಕು. ತಪ್ಪು ಮಾಡಬೇಕಾದ್ರೆ ಅರಿವಿರಬೇಕು ಕಣೆ. ಇವಾಗ ಬಂದುಬಿಟ್ಟು ನನ್ನ ತಪ್ಪಾಯಿತು ಅಂತ ಕೇಳ್ಕೊಂಡ್ರೆ ಅದೆಂಗೆ ಸರಿಯಾಗುತ್ತೆ? ಆ ರಾಜಮ್ಮನ ಜೊತೆ ಸೇರಿಕೊಂಡು ಇಲ್ಲದ್ದೆಲ್ಲ ನಾಟಕ ಮಾಡ್ಕೊಂಡು ನನ್ನ ಸೋಸಿಗಳನ್ನೆಲ್ಲ ಹಾಳು ಮಾಡಿರ್ತೇನೆ. ತಪ್ಪು ಮಾಡಬೇಕಾದ್ರೆ ಅರಿವಿರಲಿಲ್ವಾ ನಿನಗೆ? ತಪ್ಪು ಮಾಡಬೇಕಾದ್ರೆ ಏನೋ ತಪ್ಪಾಗೋಯ್ತಿದ್ದು ಒಂದ್ಸತಿ ಕ್ಷಮಿಸ್ಬಿಟ್ಟು ನಮ್ಗೆ ಯಾವುದಾದ್ರೂ ಒಂದು ಇಲ್ಲೇ ಮನೆ ಮಾಡ್ಕೊಂಡು ನಾನು ನಮ್ಮಮ್ಮ ಹೆಂಗೂ ಕೂಲಿ ಮಾಡ್ಕೊಂಡಾದ್ರೂ ತಿಂತೀನಿ. ಯಾರ ಸವಸನೂ ಬೇಡಪ್ಪ, ಯಾರ ಸವಸಕ್ಕೂ ಹೋಗಲ್ಲ ಇನ್ಮೇಲಿಂದ ನಾನು. ದಯವಿಟ್ಟು ದೊಡಮ್ಮ ಕ್ಷಮಿಸ್ಬಿಡಿ ದೊಡಮ್ಮ. ನಿನ್ನಿಂದನ ನಮಗೂ ಮರ್ಯಾದಿಲ್ಲ. ಅಜ್ಜಗ್ಗನ ಮದುವೆ ಆದಳು, ನ್ಯಾವಾಗ ಅವನ ಜೊತೆ ಕಾಪ್ರ ಮಾಡ್ಬೇಕಾ? ಅವನ್ನ ಯಾಕೆ ಹೋಗಿ ಮದುವೆ ಆಗಕ್ಕೆ ಹೋಗಿದ್ದೆ ನೀನು? ನೋಡಿ ಮುಂಡೆ, ಅವನ್ನ ಯಾಕೆ ಹೋಗಿ ಮದುವೆ ಆಗಕ್ಕೆ ಹೋಗಿದ್ದೆ? ರಾಜಮ್ಮನ ಮಗನ್ನ ಮಾಡಕ್ಕೆ ಬದುಕಿಲ್ದಲೇನೆ. ಇವನ್ನ ಲವ್ ಮಾಡಿ ಮದುವೆ ಆಗಿದ್ದೀಯ ಅಂದಮೇಲೆ ಕಷ್ಟನ ಸುಖನ ಇವನ್ ತಗೆ ನೀನು ಭಾಳ ಮಾಡ್ಕೊಂಡು ತಿನ್ನಬೇಕು. ಬಂದಿದ್ದು ಬರಲೇಳು. ಕಟ್ಕೊಂಡ ಅಂತಾಗೆ ನ್ಯಾವ್ಯಾಗ ಕಾಪ್ರ ಮಾಡ್ಕೊಂಡು ತಿಂದರೆ ಮರ್ಯಾದಿ. ಇಂಥ ಓಟು ಬಿಟ್ಟು ಆಟ ಆಡಿದರೆ ಹಿಂಗೆ ಮತ್ತೆ ಅದು ಇಲ್ಲ ಇದು ಇಲ್ಲ ಅಂತ ಎಲ್ಲ ಕಳ್ಕೊಂಡು ಬೀದಿಗೆ ಬೀಳೋದು ಗ್ಯಾರಂಟಿ. ಇವಾಗ ನೋಡು, ಬೀದಿಗೆ ಬಿದ್ದ ಅವನು ಇಲ್ಲ ಇವನು ಇಲ್ಲ ಅಮ್ಮಂಗೆ. ನಮ್ಮ ಮನೆ ಬಾಗಿಲಿಗೆ ಬಿಡ್ಕೋಬೇಡ, ನಮ್ಮ ಮನೆ ಬಾಗಿಲಿಗೆ ಬರಬೇಡ ಕಣ ಮರೀತಾ ನೀನು. ನಮ್ಮ ಮನೆ ಬಾಗಿಲಿಗೆ ಯಾಕೆ ಬಂದಿದ್ಯಮ್ಮ ನೀನು? ದೊಡಪ್ಪ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ದೊಡಪ್ಪ. ನನ್ನಿಂದ ತಪ್ಪಾಯ್ತು ದೊಡಪ್ಪ. ಪ್ಲೀಸ್ ದೊಡಪ್ಪ, ವರ್ಷ ಅಣ್ಣನ ಕರೀರಿ ದೊಡಪ್ಪ. ಪ್ಲೀಸ್ ದೊಡಪ್ಪ, ನಾನು ನಮ್ಮಮ್ಮ ಇವಾಗ ಬೀದಿ ಬಿದ್ದಿದ್ದೀವಿ. ಇನ್ನು ಕಷ್ಟ ಬಿದ್ದು ಮಾಡ್ಕೊಂಡು ತಿಂತೀವಿ. ಯಾರ ಸವಸಕ್ಕೂ ಹೋಗಲ್ಲ ದೊಡಪ್ಪ. ಇನ್ಮೇಲಿಂದ ನೀವೇ ನಮ್ಮ ಕೈ ಹಿಡಿದು ನಮ್ಗೊಂದು ದಾರಿ ಮಾರ್ಗ ತೋರಿಸ್ಬೇಕು ದೊಡಪ್ಪ. ಪ್ಲೀಸ್ ದೊಡಪ್ಪ, ನಾನಂತೂ ಹೋಗಲ್ಲಪ್ಪ, ಎಲ್ಗೂ ಹೋಗಲ್ಲ. ನೀವೇ ನಮ್ಮನ್ನು ಕೈ ಹಿಡಿಬೇಕು. ಅಯ್ಯೋ, ನನಗಂತೂ ಯಾಕೆ ನನ್ನ ಜೀವನದಲ್ಲಿ ಹಿಂಗೆ ಆಗ್ತೈತೆ ಪದೇ ಅಂತ ಅನ್ನಿಸ್ತೈತೆ. ನಿನಗೆ ಬಂದಿರೋ ಜಂಬ ದುರಂಕಾರದಿಂದನ ಮೆರಿತಾ ಇದ್ದಲ್ಲ, ಇವಾಗ ತಕ್ಕ ಶಿಕ್ಷೆ ಆಗೈತಿ. ಅದಕ್ಕೆ ತಕ್ಕಂಗೇನೆ ಎಷ್ಟನ ಜಂಬ ದೌಲತ್ತು ಪಡಬಾರ್ದು ಅಂಬೋದು. ಅದಕ್ಕೆ ಮತ್ತೆ ಮೆರಿತಾ ಇದ್ದಲ್ಲ, ಎಷ್ಟನ ಹೆಣ್ಮಕ್ಳಿಗೆ ಆಟ ಇರಬಾರ್ದಂತೆ, ಜಂಬ ದೌಲತ್ತು ಇರಬಾರ್ದಂತೆ. ನೀನು ಇದೆಲ್ಲನ ಜಂಬ ದೌಲತ್ತು ಇಟ್ಕೊಂಡು ಹಾರಾಡ್ತಾ ಇದ್ದಲ್ಲೇ, ಅದಕ್ಕೇನೆ ನಿನಗೆ ಸರಿಯಾದ ಶಿಕ್ಷೆ ಆಗೈತಿ. ಇಷ್ಟೊಂದು ಆಡೋದು ಒಳ್ಳೇದಲ್ಲ. ಹೌದು ಸುಗುಣ, ನಿಜವಾಗ್ಲೂ ನನಗೆ ತುಂಬ ಇವಾಗ ಮನಸ್ಸಿಗೆ ಬೇಜಾರಾಗ್ತೈತೆ. ನಾನು ಮಾಡಿರೋದಕ್ಕೆ ನನಗಿವಾಗ ಸರಿಯಾದ ಶಿಕ್ಷೆ ಆಗೈತೆ. ನನ್ನ ತಪ್ಪು ನನಗೆ ಅರಿವು ಆಗೈತೆ ಸುಗುಣ. ಪ್ಲೀಸ್ ಸುಗುಣ, ಸಿಟ್ಟಾಗಬೇಡ ಕಣೆ. ವರ್ಷ ಕರಿ. ಇವಾಗ ನಮ್ಗೆ ನಮ್ಮ ಅಣ್ಣರೇ ಸಹಾಯ ಮಾಡಬೇಕು. ನಮ್ಮ ಅಮ್ಮನೂ ನಾನು ಬೀದಿಗೆ ಬಿದ್ದಿದ್ದೀವಿ ಇವಾಗ. ಇವಳು ಯಾಕತ್ತೆ ಇವಳು ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾಳೆ? ನಿಮ್ಮ ಮನೆ ಬಾಗಿಲಿಗೆ ಬರ್ದಲೆ ಇವಾಗ ಎಲ್ಲಿಗೂ ಹೋಗೋಣಕ್ಕ. ನಾನು ಎಲ್ಲಿಗೂ ಹೋಗಲ್ಲ. ನೀವೇನೇ ಅಂದರೂ ಪರವಾಗಿಲ್ಲ, ನನ್ನ ಹಿಡ್ಕೊಂಡು ಹೊಡೆದ್ರು ಪರವಾಗಿಲ್ಲ, ನಾನು ಎಲ್ಲೂ ಹೋಗಲ್ಲ. ಇವಾಗ ನಮ್ಮನ್ನು ನೀವೇ ಕಾಪಾಡಬೇಕು, ಬೇರೆ ಯಾರೂ ಕಾಪಾಡಲ್ಲ. ನಾನಂತೂ ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ. ಸುಮ್ಮನೆ ತಿಳಿಯಲ್ಲ, ಬಳಿಯಲ್ಲ, ಏನಿಲ್ಲ. ಸುಮ್ಮನೆ ನಿಮಗೆ ತಿಳಿದಂತೆ ಮಾಡ್ಕೆ ಬಿಡ್ತೀರಾ. ಇವಾಗ ಬಂದು ಇಲ್ಲಿ ಕಣ್ಣೀರು ಹಾಕ್ಕೊಂಡು ನಮ್ಗೆ ಒಳ್ಳೆ ಟೆನ್ಷನ್ ಕೊಡ್ತೀರಮ್ಮ ನೀವು. ಹೋಗು ಸುಮ್ಮನೆ. ನೀನು ಮಾಡಿರೋ ಕೆಲಸಕ್ಕೆ ಯಾಕೆ ಬಂದಿಲ್ಲ ಹೇಳ್ತಾ ನಿಂತ್ಕೊಂಡಿದೀಯ? ನಮ್ಗೆ ಯಾಕೆ ಟೆನ್ಷನ್ ಕೊಡ್ತೀಯ? ಅಷ್ಟಕ್ಕೂ ಇವಾಗ ಏನಾಗೈತೆ ಅಂತ ನೀನು ಇಲ್ಲಿ ಬಂದು ಅಳ್ತಾ ನಿಂತ್ಕೊಂಡಿದೀಯ? ಏನಾಗೈತೆ ಅಂತ ಇವಾಗ ಯಾಕೆ ನಮ್ಮನೆ ಬಾಗಿಲಿಗೆ ಬಂದಿದೀಯ ನೀನು? ಹೋಗಿ ನಿಮ್ಮ ಮನೆಗೆ ಬಂಟಿನ ಮದುವೆ ಆಗಿದ್ದಲ್ಲ ಆ ರಾಜಮ್ಮನ ಹತ್ರ, ನಿಮ್ಮ ಅತ್ತೆ ರಾಜಮ್ಮಲ್ಲ, ಹೋಗ ರಾಜಮ್ಮನ ಹತ್ರ. ಹೋಗಿ ಅಲ್ಲಿ ಮಾತಾಡ್ಕೊಂಡು ಇಬ್ರು ನಗ್ತಾ ನಲಿತಾ ಚೆನ್ನಾಗಿದ್ರಲ್ಲ, ಹೋಗು. ಅತ್ತೆ ಸೊಸೆ ಎಲ್ಲ ಚೆನ್ನಾಗಿದ್ರಲ್ಲ. ಇವಾಗ ಯಾಕೆ ನಮ್ಮನೆ ಬಾಗಿಲಿಗೆ ಬಂದಿದ್ಯಾ? ಅವ್ರಿಗೂ ನಮಗೂ ಮೊದಲೇ ಆಗೋದಿಲ್ಲ. ನಮ್ಮನೆ ಬಾಗಿಲಿಗೆ ಯಾಕೆ ಬಂದಿದೀಯಾ ನೀನು? ಯಾಕೆ ಬಂದಿದೀಯಾ ಅಂತ ನೀನು? ಅಯ್ಯೋ, ನಮ್ಮ ಅತ್ತೆಗೂ ನಮ್ಮ ಬಂಡವಾಳ ಎಲ್ಲ ಗೊತ್ತಾಗೈತೆ. ನಮ್ಮಮ್ಮ ಏನು ಬಂದಿತ್ತು, ಅವರೆಲ್ಲ ಸಂಘದವ್ರು ಬಂದು ನಮ್ಮಮ್ಮ ಸಂಘದ ದುಡ್ಡು ತಗೊಂಬಂದಿತ್ತು. ಅವರೆಲ್ಲ ಬಂದು ಇವ್ರಿಗೇನು ಮರ್ಯಾದಿಲ್ಲ, ಹಂಗೆ ಹಿಂಗೆ ಅಂತ ಹೇಳಿ ಎಲ್ಲ ಹೇಳಿದ್ರು. ಎಲ್ಲ ಹೇಳಿ ನನಗೆ ಮಕ್ಕಳಾಗಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಅತ್ತೆ ಹೊರಗೆ ಕಳಿಸ್ಬಿಡ್ತು. ನನಗೆ ಮಕ್ಕಳಾಗಲ್ಲ ಅಂತ ಹೇಳಿದ್ದಾರೆ ಡಾಕ್ಟ್ರು. ಎಲ್ಲ ಹಿಂಗೆ ಆಯ್ತಲ್ಲ, ಅದಕ್ಕೆ ಮಕ್ಕಳಾಗಲ್ಲ ಅಂತ ಹೇಳವ್ರೆ. ಅದಕ್ಕೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ ಹೊರಗೆ ದಬ್ಬಿಟ್ಲು ನಮ್ಮ ಅತ್ತೆ. ಏನು ಮಾಡೋಣ? ನಾನು ಮಾಡ್ಕೊಂಡೆ ಇದೆಲ್ಲನ. ಅಯ್ಯೋ,
ನನ್ನ ಜೀವನ ಯಾಕಪ್ಪ ಹಿಂಗೆ ಹಾಳಾಗೋಯ್ತು. ಅದಕ್ಕೆ ನಾನು ಯಾರ ಸವಾಸಕ್ಕೂ ಹೋಗಲ್ಲ ಇನ್ಮೇಲಿಂದ. ನಾನು ಒಬ್ಬಂಟಿಯಾಗಿ ಮಾಡ್ಕೊಂಡು ತಿಂತೀನಿ. ನೀವೇ ನನಗೆ ಸಹಾಯ ಮಾಡಬೇಕು. ಏಯ್ ಹೋಗು. ನಿನಗೆ ಸಹಾಯ ಮಾಡ್ತಾರೆ. ನೀನು ಮಾಡಿರೋ ಬದುಕಿಗೆ ಮುಚ್ಕೊಂಡು ಹೋಗಿ ಹಸಿಕೆ. ಅಲ್ಲ ಕಣೆ, ಅವ್ರವಿಲ್ಲದ ಕೆಲಸ ಮಾಡ್ಕೊಂಡು ಎಂತನಾಗಲಿ ಕಟ್ಕೊಂಡಾನೇನೆ ನನಗೆ ಆಗೋದು ಹೋಗೋದು ಅಂತ ಹೇಳಿ ಅವ್ನು ಕಟ್ಕೊಂಡನ ಜೊತೆ ಯಾವಾಗ ಕಾಪ್ರ ಮಾಡೋಕ್ಕಾಗ್ದಲೇನೆ ಅವನು ಹೋಗಿ ಅವನಿಗೆ ಡೈವರ್ಸ್ ಕೊಟ್ಟು ಅವನ ಮದುವೆ ಆದಲ್ಲ. ಅನುಭವಿಸಿ ಇವತ್ತು. ಅನುಭವಿಸು. ಚೆನ್ನಾಗಿ ಅನುಭವಿಸ್ತಾ ಇದೆಯಾ? ಅನುಭವಿಸು. ಅದಕ್ಕೆ ಮತ್ತೆ ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತ ಹೇಳೋದು. ಅವ್ರು ಮಾಡಿದ್ದ ಅವರೇ ಉಣ್ಬೇಕು. ನಿನ್ನಿಂದನ ನಮಗೂ ಮರ್ಯಾದಿಲ್ಲ. ಜಯಮ್ಮರ ತಂಗಿ ಮಗಳು ಅಂತಾರೆ. ಏನು ಮಾಡಲಿ, ನಾವು ಮಾಡಿರೋ ತಪ್ಪು ನಮಗೆ ಅರಿವಾಗೈತೆ ಕಣಕ್ಕ. ತುಂಬ ಕಷ್ಟ ಅನುಭವಿಸ್ಬಿಟ್ಟೆ ನಾನು ಅದೇನೋ ಆಗುತ್ತೆ, ಏನೋ ಮಾಡೋಕ್ಕೋಗಿ ಏನೇನೋ ಆಗೋಗುತ್ತೆ. ನನ್ನ ಜೀವನದಲ್ಲಿ ಒಂದು ಒಳ್ಳೇದು ನಡೀತಾ ಇಲ್ಲ, ಬರೀ ಕೆಟ್ಟದ್ದು ನಡೀತಾ ಇತ್ತು. ಅದಕ್ಕೋಸ್ಕರ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವೇ ಆಗೋದು, ಬೇರೆ ಯಾರೂ ಆಗಲ್ಲ, ಸಂಬಂಧಿಕರೇ ಆಗೋದು ಅಂತ ಗೊತ್ತಾಯಿತು ನನಗೆ. ವರ್ಷ ಅಣ್ಣನ ಕರಿ ದೊಡ್ಡಮ್ಮ, ನಾನು ಮಾತಾಡ್ತೀನಿ ಅವ್ರ ಹತ್ರ. ನನಗೂ ನಮ್ಮ ಅಮ್ಮನಿಗೂ ಅವ್ರು ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ. ನಾವು ಹೆಂಗೋ ಕೂಲಿ ಮಾಡ್ಕೊಂಡಾದ್ರೂ ತಿಂತೀವಿ ದೊಡ್ಡಮ್ಮ. ಪ್ಲೀಸ್ ದೊಡ್ಡಮ್ಮ, ಅಣ್ಣರನ್ನ ಕರೀರಿ ದೊಡ್ಡಮ್ಮ. ಯಾವ ಅಣ್ಣಯ್ರಿಲ್ಲ, ಯಾರೂ ಇಲ್ಲ, ಸುಮ್ಮನೆ ಹೋಗ್ತೀಯಾ ಇಲ್ವಾ ಆಸಿಕೆ? ಅಣ್ಣಯ್ರು ಅಂತ ಬಂದು ಅಲ್ಲೇ ಎಲ್ಲರ ಮನೆ ಹಾಳು ಮಾಡಿದ್ದಾತು. ಸರೋಜಮ್ಮನ ಮನೆ ಹಾಳು ಮಾಡಿ, ರಾಜಿ ಮನೆ ಹಾಳು ಮಾಡಿ, ಎಲ್ಲರ ಮನೆ ಹಾಳು ಮಾಡಿ ಬಂದು ಇವಾಗ ಇನ್ನೂ ತಿರ್ಗಾ ಇಲ್ಲಿಗೆ ನಮ್ಮ ಮನೆ ಬಾಕ್ಲಕ್ಕೆ ಬಂದಿದ್ದೀಯಾ? ನಮ್ಮ ಮನೆ ಅಂಗ್ಲ ತುಳಿಬೇಡ ನೀನು, ಹೋಗ್ತಾ ಇರು ಸುಮ್ಮನೆ. ಬೈರಿ, ಎಷ್ಟಾದರೂ ಬೈರಿ, ನಾನು ಕೆಟ್ಟವಳು. ನನ್ನ ಎಷ್ಟಾದರೂ ಬೈರಿ, ಓದಿರಿ, ಉಗ್ಳ್ರಿ, ಏನಂದ್ರೂ ಹೋಗಲ್ಲ. ನೀವೇ ನಮಗೊಂದು ದಾರಿ ಮಾರ್ಗ ತೋರಿಸ್ಕೊಡ್ಬೇಕಷ್ಟೇನೆ. ನಿಮ್ಮಿಂದಲೇ ನಾವು ಇವಾಗ ಉದ್ಧಾರ ಆಗಬೇಕು. ನಿಮ್ಮಿಂದಲೇ ಇವತ್ತು ನಾವು ಬದುಕಬೇಕು ನಿಜವಾಗ್ಲೂ. ಇವತ್ತು ನಮ್ಮ ಅಣ್ಣರು ಕೈ ಹಿಡಿದು ನಮ್ಗೇನಾದರೂ ಒಂದು ದಾರಿ ಮಾರ್ಗ ತೋರಿಸ್ಕೊಟ್ರೆ ಮಾತ್ರ ನಾನು ನಮ್ಮಮ್ಮ ಇರ್ತೀವಿ, ಇಲ್ಲಾಂದರೆ ಇರೋದಿಲ್ಲ. ಪ್ಲೀಸ್ ದೊಡ್ಡಮ್ಮ ಇಲ್ಲ ಅನ್ಬೇಡಿ ದೊಡ್ಡಮ್ಮ. ನಮ್ಮ ಅಮ್ಮನಿಗೂ ನನಗೂ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡಿ. ಎಲ್ಲ ನಾತು ಕೂಲಿ ಮಾಡ್ಕೊಂಡಾದ್ರೂ ತಿಂತೀವಿ. ನೀನು ಮಾಡಿರೋ ತಪ್ಪಿಗೆ ನೀನು ಶಿಕ್ಷೆ ಅನುಭವಿಸ್ತಾ ಇದೀಯಾ. ಸುಮ್ಮನೆ ಹೋಗು. ನಮ್ಮನೆ ಬಾಕ್ಲಕ್ಕೆ ಬಂದು ನಮ್ಮನ್ನ ಯಾಕೆ ನಿಷ್ಠುರ ಮಾಡ್ತೀಯ? ಇವಾಗಲೇ ನಿನ್ನಿಂದ ನಮ್ಮ ಮರ್ಯಾದೆ ಹೋಗಿರೋದು ಸಾಲದು. ನಮಗೂ ಅವ್ರಿಗೂ ಆಗಲ್ಲ ಅಂದಮೇಲೆ ಹೋಗು. ಅವ್ರ ಮನೆಗೆ ಮದುವೆ ಆಗಿದೆಯಾ ಅಂದಮೇಲೆ ಹೋಗು, ಅವ್ರ ಮನೆ ಬಾಕ್ಲಾಗೇನೆ ಇರು. ನಮಗೇನಾದರೂ ಒಂದು ದಾರಿ ಮಾರ್ಗ ತೋರಿಸ್ರಿ ಅಂತ ಹೇಳಿ ನಮ್ಮ ಮನೆ ಬಾಗಿಲಿಗೆ ಯಾಕೆ ಬಂದಿದೀಯಾ? ಅವ್ರು ಇವಾಗಲೇ ಕಂಪ್ಲೇಂಟು ಅದು ಇದು ಅಂತ ಹೇಳಿ ಓಡಾಡ್ತಾ ಇದ್ದಾರೆ ನಮ್ಮ ಮೇಲೆ. ನಾವೇನು ಕಂತ ಕೆಲಸ ಮಾಡೋಣ, ಅಡಿಕೆ ಗಿಡ ಕಡಿಯ ಅಂತ ಬದುಕು ನಾವು ಯಾವತ್ತೂ ಮಾಡಿಲ್ಲ. ಹೋಗು. ಅವ್ರಿಗೂ ನಮಗೂ ಆಗದೆ ಇರಬೇಕಾದ್ರೆ ನೀನು ಬೇರೆ ಬಂದು ಇಲ್ಲಿ ಯಾಕೆ ನಮಗೆ ಸುಮ್ಮನೆ ತಲೆನೋವು ತತ್ತೀಯ? ಅವ್ರ ಮನೆ ಬಾಗಿಲಿಗೆ ಕುತ್ಕೊ ಹೋಗು. ಹೋಗಿ ಅವನೇ ಬೇಕು ಅಂತ ಹೇಳಿ ಮದುವೆ ಆದಲ್ಲ, ಇವಾಗ ಹೋಗು ಅವನ ಮನೆ ಬಾಗಿಲಿಗೆ ಹೋಗಿ ಅಲ್ಲೇ ಇರು. ಇಲ್ಲಿಗೆ ಯಾಕೆ ಬಂದಿದೀಯ ನಮ್ಮ ಮನೆ ಬಾಗಿಲಿಗೆ? ಇಲ್ಲ ಅಕ್ಕ, ಏನಾದರೂ ಹೇಳ್ರಿ. ನನಗೆ ಯಾರ ಸವಾಸನೂ ಬೇಡ, ಬಟ್ಟೆ ಸವಾಸನೂ ಬೇಡ, ಯಾರ ಸವಾಸನೂ ಬೇಡ. ನನಗೆ ನಮ್ಮ ಅತ್ತೆ ಸವಾಸನೂ ಬೇಡ, ಯಾರ ಸವಾಸನೂ ಬೇಡ. ನಾನು ನಮ್ಮಮ್ಮ ನಿಮ್ಮದೇ ಇರಬೇಕು, ಎಲ್ಲಾದರೂ ಒಂದು ಕಡೆ ಮನೆ ಮಾಡ್ಕೊಂಡು ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ನನಗೆ ವರ್ಷ ಹಣ ಇಬ್ಬರೂ ನನಗೆ ಸಹಾಯ ಮಾಡಲೇಬೇಕು. ನಮಗೆಲ್ಲಾದರೂ ಒಂದು ಮನೆ ಮಾಡ್ಕೊಡಕ್ಕೆ ಹೇಳಿ. ಹೆಂಗೋ ಎಲ್ಲ ಇರ್ತೀವಿ, ನಮಗೆ ಯಾರ ಸವಾಸನೂ ಬೇಡ, ನಿಮಗೂ ತೊಂದರೆ ಕೊಡಲ್ಲ. ಇದೊಂದು ಸತಿ ನಮ್ಮನ್ನು ಕೈ ಹಿಡಿದ್ಬಿಡಿ, ಕೈ ಹಿಡೀರಿ. ನಮ್ಮ ಅಮ್ಮನೂ ಬರ್ತಾರೆ, ದುಡ್ಡು ಬಿಡಿಸ್ಕೊಂಬಂದು ಕೊಡಕ್ಕೆ ಹೋಗಿದಾದ್ರೆ ಅವರಿಗೆ ಬರ್ತಾರೆ. ಪ್ಲೀಸ್ ಅಕ್ಕ, ದೊಡ್ಡಪ್ಪ ಇಲ್ಲ ಅನ್ಬೇಡ್ರಿ ದೊಡ್ಡಪ್ಪ. ವರ್ಷ ಅಣ್ಣನ ಕರೀರಿ ದೊಡ್ಡಪ್ಪ. ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಬಂದು ಅಳ್ತಿಯಲ್ಲೇ ರೀತಾ ನೀನು. ತಪ್ಪು ಮಾಡಬೇಕಾದ್ರೆ ಅರಿವಿರ್ಬೇಕಾಗಿತ್ತು. ಇವನೇನೆ ಒಳ್ಳೆನು. ಸರೋಜಮ್ಮನ ಮಗ ಜಗ್ಗು ಇವನೇ ಒಳ್ಳೆನು. ಅವ್ನಿಗಿದ್ ಮಾಡಿ ನೀನು ಹೋಗಿ ಅವನ ಮದುವೆ ಆದಲ್ಲಿ ಆ ಜಗಳ ಗಂಟಿ ಮೊದಲೇ ಅವಳು ರಾಜಿ, ಅವಳ ಮನೆಗೆ ಹೋಗಿ ಮದುವೆ ಆದೆ ನೀನು. ಇವಾಗ ನೋಡು ಎಷ್ಟು ಕಷ್ಟ ಅನುಭವಿಸ್ಬೇಕು. ತಪ್ಪು ಮಾಡೋದಕ್ಕಿಂತ ಮುಂದಾಗೆ ಒಂದು ಸ್ವಲ್ಪ ಎಚ್ಚರಿಕೆ ಇದ್ದಿದ್ರೆ ಹಿಂಗೆಲ್ಲ ಯಾಕೆ ಆಗೋದು? ಅಯ್ಯೋ, ಇವೆಲ್ಲ ನೆನಪಾಗಲ್ಲ. ನಾವು ಮಾಡೋದೇ ಸರಿ ಅನಿಸುತ್ತೆ ಅವಾಗ ಮಾಡಬೇಕಾದ್ರೆ. ದೊಡ್ಡಮ್ಮ ಏನು ಮಾಡಲಿ ದೊಡ್ಡಮ್ಮ? ಅಪ್ಪ, ನಮ್ಮನ್ನು ಕೈ ಹಿಡಿಯಾರು ಯಾರು ದೊಡ್ಡಮ್ಮ? ಪ್ಲೀಸ್ ದೊಡ್ಡಮ್ಮ, ನೀವೇ ನಮ್ಮನ್ನು ಕೈ ಹಿಡಿಬೇಕು. ನೋಡಿದ್ರಲ್ಲ ವೀಕ್ಷಕ, ನನಗಂತೂ ನಾನು ತಪ್ಪು ಮಾಡಿರೋ ತಪ್ಪು ನನಗೆ ಅರಿವಾಗೈತೆ. ಯಾರ ಸವಾಸನೂ ಬೇಡ, ನಾನು ಯಾರ ಜೊತೆನೂ ಇರಲ್ಲ. ನನಗೆ ಬಂಟಿ ಸವಾಸನೂ ಬೇಡ, ಯಾರ ಸವಾಸನೂ ಬೇಡ. ನಾನು ನಮ್ಮಮ್ಮ ಇಬ್ಬರೂ ಒಬ್ಬಂಟಿಯಾಗಿ ಎಲ್ಲಾದ್ರೂ ಒಂದು ಮನೆ ಮಾಡಿಕೊಟ್ರೆ, ನಮ್ಮ ವರ್ಷ ನಮ್ಗೆ ಹೆಲ್ಪ್ ಮಾಡಿದ್ರೆ ನಾವೆಲ್ಲ ಒಂದು ಕಡೆಗೆ ಜೀವನ ಮಾಡ್ತೀವಿ. ಅಯ್ಯೋ, ಯಾರ ಸವಾಸನೂ ಬೇಡಪ್ಪ. ಅಯ್ಯೋ, ನಮ್ದೇನಪ್ಪ, ನಮ್ಮ ಜೀವನದಲ್ಲಿ ಹಿಂಗೆಲ್ಲ ನಡೀತಾ ಐತೆ ಅಂತ ಅನ್ನಿಸ್ತಾ ಐತೆ. ಎಲ್ಲ ಮರ್ಯಾದೆ ಕಳ್ಕೊಂಡು ಯಾಕಪ್ಪ ನಾವು ಇಂಥ ಭಾಳ ಬದುಕ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಐತೆ.
ಅಯ್ಯೋ ನನಗಂತೂ ತುಂಬ ಬೇಜಾರಾಗ್ತೈತೆ, ಏನು ಮಾಡಲಿ. ಅದಕ್ಕೆ ಇವರೇ ಗತಿ ಅಂತ ಬಂದಿದ್ದೀನಿ. ಏನಾದರೂ ಒಂದು ಇವರು ಇವ್ರ ಮನೆ ಬಾಗಿಲಲ್ಲೇ ಕೂತ್ಕೊಂಡಿರ್ತೀನಿ. ಇವರೇ ಏನಾದರೂ ನನಗೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಷ್ಟೇ. ನಮ್ಮ ಅತ್ತೆ ಅವಳು ಸರಿ ಇಲ್ಲ, ಹೋಗಿ ಹೋಗಿ ಅಂಥವ್ರಿಗೆ ನಾನು ಮದುವೆ ಆಗ್ಬಿಟ್ಟೆ. ಅಯ್ಯೋ ನನ್ನ ಜೀವನ ಏನಪ್ಪ ಹಿಂಗಾಯ್ತು, ವಿಚಿತ್ರ ನನ್ನ ಜೀವನ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.